ಇವತ್ತು ರವೆ ಉಂಡೆ ಕಟ್ಟೋದು ಹೇಗಂತ ನೋಡ್ರಿ ಜಿನಗ ರವೆ ಇದು ಸೂಜಿ ರವೆ ಅಂತಾರಲ್ಲ ಆ ರವೆ ನೋಡ್ರಿ ಇದು ಅರ್ಧ ಕಪ್ ತೊಗೊಂಡನಿ. ಈಗ ಮಾಡೋ ವಿಧಾನ ನೋಡಂಬರ್ರಿ. ನೋಡ್ರಿ 2 ಸ್ಪೂನು ತುಪ್ಪ ಹಾಕ್ಯಣನಿ. ಈಗ ಒಡಂಬಿ ಹಾಕ್ಯಂತಾನೆ. ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ, ತೆಕ್ಕೋಬೇಕ್ರಿ. ನೋಡ್ರಿ ಒಡಂಬಿ ತಕ್ಕಂದನಿ. ಈಗ ಅದಕ್ಕೆ ರವೆ ಹಾಕ್ಯಂತಾನೆ. ಉರಿ ಸಣ್ಣ ಇಟ್ಟು ಹುರಿಬೇಕ್ರಿ. ನೋಡ್ರಿ ರವೆ ರೆಡಿ ಆಗೈತಿ. ಹುರ್ಕೊಂಡ್ರಿ ಈಗ ಹೋಗ್ತಾನೆ ನೋಡ್ರಿ. ಇದು ಒಂದು ಸ್ವಲ್ಪ ಬಿಸಿ ಆರ್ಬೇಕ್ರಿ. ನೋಡ್ರಿ ಬೆಲ್ಲ ತೊಗೊಂಡೇನ್ರಿ ನಾನು. ಸಕ್ಕರೆ ಹಾಕಿನ ಮಾಡ್ಬೋದ್ರಿ, ಬೆಲ್ಲ ಹಾಕಿ ಮಾಡ್ಬೋದು. ನಾನಿಲ್ಲಿ ದೊಡ್ಡ ಹಳಕಿರೋದಕ್ಕೆ ಅದ್ರ ಸಮಾನ ತೊಗೊಂಡೇನಿ ನೋಡ್ರಿ. ರವೆ ಎಷ್ಟು ತೊಗೊಂಡನಿ ಅಷ್ಟೇ ಬೆಲ್ಲ ತೊಗೊಂಡೇನಿ ನೋಡ್ರಿ. ನೀವು ಜಾಸ್ತಿ ಬೇಕಂದ್ರೆ ಹಾಕ್ಯಬೋದ್ರಿ, ಸಿಹಿ ಜಾಸ್ತಿ ಬೇಕಂದ್ರೆ ಕಮ್ಮಿ ಬೇಕಂದ್ರೆ ಕಮ್ಮಿನೂ ಹಾಕ್ಯಬೋದು ನೋಡ್ರಿ. ನೋಡ್ರಿ ಒಂದು ಸಣ್ಣ ಲೋಟಲ್ಲಿ ಅಳತಿಲ್ಲಿ ನೀರು ಹಾಕ್ಯಂತ ನೋಡ್ರಿ. ನೀರೇನು ಜಾಸ್ತಿ ಬ್ಯಾಡ್ರಿ, ಇಲ್ಲಿ ಆಣನ ಬರೋದು ಬ್ಯಾಡ್ರಿ. ಅದು ಹಂಗೆ ಬೆಲ್ಲ ಕರಿಗೆ ಒಂದು ಸ್ವಲ್ಪ ಕುದಿ ಬಂದ್ರೆ ಸಾಕು. ನೋಡ್ರಿ ಈಗ ಬೆಲ್ಲ ಕರಿಗೈತಿ, ಕುದಿ ಹತ್ತೈತಿ, ಇಳಿಕ್ಯಂತ ನೋಡ್ರಿ. ನೋಡ್ರಿ ಈಗ ಇದಕ್ಕೆ ಕೊಬ್ಬರಿನ ತುರ್ಕೊಂಡು ಮಿಕ್ಸರ್ ಹಾಕಿಟ್ಕೊಂಡ್ರಿ ಕೊಬ್ಬರಿ ಹಾಕ್ಯಂತ ನೋಡ್ರಿ. ಒಣ ಕೊಬ್ಬರಿ ಇದು. ನೋಡ್ರಿ ಏಲಕ್ಕಿ ಪುಡಿ ಮಾಡಿಟ್ಟನಿ, ಏಲಕ್ಕಿ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂತನ್ರಿ. ನೋಡ್ರಿ ಬೆಲ್ಲನ ಸೋಸ್ಕೊಂಡು ಹಾಕ್ಯಂತಾನೆ ನೋಡ್ರಿ. ಈ ಥರ ಜಾಗಿಲೆ ಸೋಸ್ಕೊಂಡು ಹಾಕ್ಯಂತಾನೆ ರೀ. ಬೆಲ್ಲ ಚಲೋ ಇದ್ರೆ ಹಂಗೆ ಹಾಕ್ಯಬೋದ್ರಿ. ನಾ ಇರಂಗಿರ್ಲಿ ಅಂತ ಸೋಸಾಕತ್ತಾನೆ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಬಿಸಿ ಐತ್ರಿ, ಅದು ಬಿಸಿ ಆರೋ ಮಟ್ಟ ಹಿಂಗೆ ಚಮಚಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ. ಗೋಡಂಬಿ ದ್ರಾಕ್ಷಿ ಹಾಕ್ಯಂತಾನೆ ನೋಡ್ರಿ. ಈ ಥರ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಉಂಡೆ ಕಟ್ಕೊಬೋದು ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗಾವ ನೋಡ್ರಿ. ಶುಗರ್ನವ್ರು ಇದ್ರೆ ತಿನ್ಬೋದು ನೋಡ್ರಿ. ಬೆಲ್ಲದ್ದು ಮಾಡಿರ್ತೀವಲ್ರಿ, ಶುಗರ್ನವ್ರು ಇದ್ರೆ ತಿನ್ಬೋದ್ರಿ. ನೋಡ್ರಿ ಇಷ್ಟು ಉಂಡೆ ಆಗ್ಯಾವು, ರೆಡಿ ಆಗ್ಯಾವು ನೋಡ್ರಿ. ನಾ ತೊಗೊಂಡ್ರ ಅಳತ್ಯಾಗ ಕರೆಕ್ಟ್ ಆಗೈತೆ ನೋಡ್ರಿ. ಮ್ಯಾಗ ನೀರು ಹಾಕೋ ಅವಶ್ಯ ಇರಲ್ಲ, ಹಾಲು ಹಾಕೋ ಅವಶ್ಯನೇ ಇರಲ್ಲ. ನಾ ತೊಗೊಂಡ್ರ ಅಳತಿ ಕರೆಕ್ಟ್ ಐತೆ ನೋಡ್ರಿ. ಅದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ. ನೋಡ್ರಿ ಈಗ ಒಂದು ಒಡಕ್ಕೆ ತೋರಿಸ್ತೀನಿ. ಎಷ್ಟು ಮಸ್ತ್ ಬಂದವು ನೋಡ್ರಿ, ಎಷ್ಟು ಮಸ್ತ್ ಬಂದವು ನೋಡ್ರಿ.